ಎಸ್ ಹೆಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿತಿಕಾ ವೀರಾವ್. ಇವತ್ತು ನಾನು ಬಂದಿದ್ದೇನೆ ಒಂದು ಹೊಸ ಟಾಪಿಕ್ ಒಂದಿಗೆ. ಅದುವೇ ನನ್ನ ಪಪ್ಪನ ಬರ್ತ್ಡೇ. ಸೊ ನಾಳೆ ನನ್ನ ಪಪ್ಪನ ಬರ್ತ್ಡೇ. ಈಗ ಟೈಮ್ ನಿಯರ್ಲಿ 11 ಟೈಮ್. ಪಪ್ಪ ಮಲಗಿದ್ದಾರೆ. ಸೊ ಅವ್ರಿಗೆ ಹೇಳೋದು ಬೇಡ ಅಂತ ಹೇಳಿ ಮೆಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿ ಒಂದು ಫೋಟೋ ಹಾಕ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ರಂಗಭೂಮಿಗೆ ಹೋಗಿ ಬಂದ್ವಿ. ಒಂದು ಒಳ್ಳೆ ಕಾನ್ಸೆಪ್ಟ್ ಇತ್ತು. ಸೊ ಎಲ್ರಿಗೂ ಇಷ್ಟ ಆಗುವಂಥದ್ದು, ಪ್ರತಿ ವರ್ಷ ಬರುವಂಥದ್ದು, ತುಂಬ ಚೆನ್ನಾಗಿತ್ತು. ಸೊ ನಾನೊಂದು ಕಡೆ ಒಂದು ಪ್ಲೇಸಿಗೂ ವಿಸಿಟ್ ಮಾಡಿದ್ದೆ. ಸೊ ಅಲ್ಲಿಂದ ಬರಬೇಕಾದ್ರೆ ಟೈಮ್ ಆಯಿತು. ಏನಪ್ಪ ಮಾಡಲಿ, ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡುವ ಅಂತ ಹೇಳಿದರೆ ಅಲ್ಲಿಂದ ಆರ್ಡ್ರ್ ಬರುವಾಗ ಲೇಟ್ ಆಗ್ಬೋದು, ಅಥವಾ ಪುನಃ ಆರ್ಡ್ರ್ ಮಾಡಿದರೆ ಪಪ್ಪನಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಏನೂ ಕೂಡ ಹೇಳೋಕ್ಕೋಗಿಲ್ಲ. ಕೇಕ್ ಅಂತೂ ಆರ್ಡ್ರ್ ಮಾಡಿದರೆ ಅದು ನಾರ್ಮಲ್ ಆಗಿ ಇರುತ್ತೆ ಪಾಯಿಂಟ್ ಔಟು. ಸೊ ಬಟ್ ಡೆಕೋರೇಷನ್ಸ್ ಗೊತ್ತಾಗಲ್ಲ. ಸೊ ಡೆಕೋರೇಷನ್ಸ್ ಮಾಡಿದ್ದು ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಒಂದು ಗೊತ್ತಾಗದ ರೀತಿಯಲ್ಲಿ ನಾನು ತೊಗೊಂಡು ಬಂದಿದ್ದೇನೆ. ನನಗೆ ಇದನ್ನು ಒಂದು ತೊಗೊಂಡು ಬರೋಕ್ಕೆ ಹೆಲ್ಪ್ ಮಾಡಿದ್ದೆ, ನಿಮಗೆ ಒಬ್ಬರು ಹೆಲ್ಪ್ ಮಾಡಿದ್ದಾರೆ, ಅವರಿಗೆ ತುಂಬ 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 ಥ್ಯಾಂಕ್ಸ್. ಇದರಿಂದ ನಾನು ಈ ವಿಡಿಯೋದಿಂದ ವಿಶ್ ಮಾಡ್ತೀನಿ, ಅವ್ರಿಗೆ ಥ್ಯಾಂಕ್ ಯೂನ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಅದುವೇ ಸೊ ನಾನು ಲಾಸ್ಟ್ ಟೈಮ್ ಸಪ್ರೇಟಾಗಿ ತೊಗೊಂಡು ಬಂದಿದ್ದೆ. ಬ್ಲ್ಯಾಕ್ ಕಲರ್ ಬೇರೆ, ಗೋಲ್ಡನ್ ಕಲರ್ ಬೇರೆ ತೊಗೊಂಡು ಬಂದಿದ್ದೆ. ಹೋದ ಸಲ ಬ್ಲ್ಯಾಕ್ ಮತ್ತು ಗೋಲ್ಡನ್ ಆ ಥರ ಕಾಂಬಿನೇಷನ್ ಕೊಟ್ಟಿದ್ದೆ. ಆ್ಯಂಡ್ ಈ ಥರ ಲೈಕ್ ಒಂಥರ ಸ್ಕ್ವೇರ್ ಶೇಪಲ್ಲಿ ಕೊಟ್ಟಿದ್ದೆ. ಈ ಸಲ ನಾನು ಮೋಸ್ಟ್ ಆಫ್ಲಿ ಸರ್ಕಲ್ ಕೊಡಬೇಕು ಅಂತ ಹೇಳಿದ್ದೀನಿ. ಸೊ ಸರ್ಕಲಲ್ಲಿ ಮಾಡಿ ಸರ್ಕಲ್ನಲ್ಲಿ ಇದು ಮಾಡಬೇಕಂತ ಹೇಳಿದ್ದೀನಿ. ಸೊ ಐ ಆಮ್ ನಾಟ್ ಶ್ಯೂರ್, ಬಟ್ ಸರ್ಕಲ್ನಲ್ಲೇ ಕೊಡಬೇಕಂತ ಹೇಳಿದ್ದೀನಿ. ಯಾಕಂತ ಹೇಳಿದರೆ ನನ್ನ ರಿಂಗ್ ಇದೆ, ಒಂದು ರಿಂಗಲ್ಲಿ ಅದನ್ನು ಬಲೂನ್ಸ್ನ ಬ್ಲೋ ಮಾಡಿ ಹಾಕ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದೇ ಥರ ರಿಂಗಲ್ಲಿ ಹಾಕಿ ಅದನ್ನು ಅಡ್ಜಸ್ಟ್ ಮಾಡ್ಬೋದು, ಏನೋ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ. ಸೊ ಅದು ನಾಳೆ ನೋಡಬೇಕು. ಆ್ಯಂಡ್ ಆಲ್ಸೋ ನಾಳೆ ದೇವಸ್ಥಾನಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ದೀನಿ, ಅದುವೇ ಆನೆಗುಡ್ಡೆಗೆ. ಸೊ ಆನೆಗುಡ್ಡೆಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಬಟ್ ಶೋರ್ ಇಲ್ಲ. ಆನೆಗುಡ್ಡೆಗೆ ಹೋಗಿ ಅಲ್ಲಿಂದ ಮನೆಗೆ ಬರೋದು ಅಂತ ಹೇಳಿ, ಮನೆಗೆ ಬಂದ ನಂತರ ಇದನ್ನು ಡೆಕೋರೇಷನ್ ಮಾಡಬೇಕು. ಸೊ ಇದನ್ನು ಸೆಟ್ಟನ್ನು ನಾನು ಆರ್ಡ್ರ್ ಮಾಡಿದ್ದೀನಿ. ಇದು ಸೆಟ್ಟಲ್ಲಿ ಹ್ಯಾಪಿ ಬರ್ಡೇ ಅನ್ನೋ ಒಂದು ನೇಮ್ ಸಿಗುತ್ತೆ. ಅದು 13 ಪೀಸಸ್ ಹ್ಯಾಪಿ ಬರ್ತ್ಡೇ ಬ್ಯಾನರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಮತ್ತು 2 ಪೀಸಸ್ ಹ್ಯಾಪಿ ಬರ್ತ್ಡೇ ರೌಂಡ್ ಬಲೂನ್ ಅದೊಂದು ಕೊಟ್ಟಿದ್ದಾರೆ. 18 ಇಂಚಸ್ ಅಂತೇಳಿ ಹೇಳಿದೆ ಇದರಲ್ಲಿ. ಮತ್ತು 30 ಪೀಸಸ್ ಆಫ್ ಮೆಟಾಲಿಕ್ ಬಲೂನ್ಸ್. ನಾರ್ಮಲ್ ಇದರಲ್ಲಿ ಡಾರ್ಕ್ ಬಲೂನ್, ಪಿಂಕ್, ಡಾರ್ಕ್, ಲೈಟ್ ಆ್ಯಂಡ್ ವೈಟ್ ಬಲೂನ್ಸ್ ಇದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಡೆಕೋರೇಷನ್ಸಲ್ಲಿ ಸಹ ಕೊಟ್ಟಿದ್ದಾರೆ. ಆ್ಯಂಡ್ 2 ಕರ್ಟನ್ಸ್, ಲೈಕ್ ಈ ಥರ ಕರ್ಟನ್ಸ್ ಥರ ಈ ಥರ ಇದೆ. ಸೊ ನಾಳೆ ನೋಡಬೇಕು ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಎಸ್, ನಾಳೆ ಆನೆಗುಡ್ಡೆಗೆ ಹೋಗೋದಾದರೆ ನಾಳೆ ಆನೆಗುಡ್ಡೆಯಲ್ಲಿ ಮೀಟ್ ಆಗೋಣ. ಇಲ್ಲಾಂದರೆ ಬೆಳಿಗ್ಗೆ ನಾನು ಖಂಡಿತವಾಗ್ಲೂ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನನ್ನ ಅಪ್ಪನ ವಿಶಸ್ಸಿಂದ. ಎಸ್, ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಹೆಲೋ, ಇವತ್ತು ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಿಲ್ಲ. ಸೊ ಬರ್ತ್ಡೇಗೆ ಈ ಸಲ ಸರ್ಕಲ್ನಲ್ಲೇ ಮಾಡುವ ಅಂಥೇಳಿ ಐಟಮ್ಸ್ ಪರ್ಚೇಸ್ ಮಾಡಲಿಕ್ಕೆ ಹೋದರೆ ನಿಯರ್ಲಿ 500-600 ಇತ್ತು ಸರ್ಕಲಿಗೆ. ಸೊ ಹಾಗಾಗಿ ನಾನು ಸರಿಗೆ ಹಿಡ್ಕೊಂಡು ಕುಸ್ತಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ ಬನ್ನಿ. ಈ ಸರಿಗೆನ ನಾನು ಏನು ಮಾಡ್ತಿದ್ದೇನೆಂದರೆ ಗಮ್ಟೇಪಲ್ಲಿ ಸುತ್ತಾ ಇದ್ದೀನಿ. ಗಮ್ಟೇಪ್ ಒಂದು ಖಾಲಿ ಆಗಿತ್ತು, ಅದಕ್ಕೋಸ್ಕರ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿಕೊಂಡು ಇದು ಮಾಡಿದ್ದೀನಿ. ಒಂದು ಬ್ಲ್ಯಾಕ್ ಕಲರ್, ಒಂದು ವೈಟ್ ಕಲರ್ ದಪ್ಪದ್ರಲ್ಲಿ ಟೇಪ್ ತೊಗೊಂಡಿದ್ದೀನಿ, ಇಲ್ಲಿದೆ. ಸೊ ಎಸ್, ಶುರು ಮಾಡೋಣ. ಈಗ ಇದನ್ನೊಂದು ಬೇಗ ಮುಗಿಸ್ಕೊಳ ಬನ್ನಿ. ಎಲ್ಲರೂ ನಾನು ಕೇಳ್ತಿದ್ರು, ಸರಿ ಹೇಗೆ ರೌಂಡ್ ಸರ್ಕಲ್ ಮಾಡ್ತೀರಾ ಅಂತೇಳಿ. ಸರಿಗೆ ಇತ್ತು, ಸರಿಗೆಯಲ್ಲಿ ಟೇಪ್, ಬ್ಲ್ಯಾಕ್ ಟೇಪ್ ಫಸ್ಟ್ ಹಾಕಿ ಇದರಲ್ಲಿ ವೈಟ್ ಟೇಪ್ನ ಸೈಡಲ್ಲಿ ಗಟ್ಟಿಯಾಗಿ ಇದು ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು, ರೌಂಡ್, ಫುಲ್ ರೌಂಡ್.
ಸೊ ನನ್ನ ಪಪ್ಪನ ಬರ್ತ್ಡೇಗೆ ಈ ಸಲ ನಾನು ಸರ್ಕಲ್ನಲ್ಲಿ ಬಲೂನ್ಸ್ನ ಕವರ್ ಮಾಡ್ತಾಯಿದ್ದೀನಿ. ಸೊ ಮಧ್ಯದಲ್ಲಿ ಹ್ಯಾಪಿ ಬರ್ಡೇ ಅಂತ ಹಾಕ್ತಾಯಿದ್ದೀನಿ. ಸೊ ಇದು ಬ್ಯಾಲೆನ್ಸಿಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನಿಲ್ಲಿ ಹಗ್ಗ ಹಾಕಿ ಮೇಲೆಗಡೆ ಹುಕ್ನ ಇಟ್ಟು ಅದನ್ನು ಬ್ಯಾಲೆನ್ಸಿಗೆ ಇಟ್ಬಿಡ್ತೀನಿ. ಹಾಗೆ ಇಟ್ಟು ಮಾಡಬೇಕಂತೇಳಿದ್ದೀನಿ. ಸೊ ಮಳೆ ಬರ್ತಾಯಿದೆ, ಒಳಗೋಗೋಣ, ಬಲೂನ್ಸ್ ಬ್ಲೋ ಮಾಡೋಣ ಬನ್ನಿ. ಸೊ ನಾನು ಈಗ ಬಲೂನ್ಸ್ನ ಬ್ಲೋ ಮಾಡಬೇಕು. ನಾನು ಪಂಪ್ ತಗೊಂಡಿದ್ದೆ, ಎಷ್ಟೋ ವರ್ಷ ಆಯ್ತು ಅದು ಪಂಪ್ ತೊಗೊಂಡು. ಅದೀಗ ಹುಡುಕಿ ಲಾಸ್ಟಿಗೆ ಸಿಕ್ತು, ಬಟ್ ಅದು ಕಟ್ಟಾಗಿತ್ತು. ಸೊ ಲಾಸ್ಟ್ ಟೈಮ್ ಕೂಡ ನಾನು ಬಾಯಲ್ಲೇ ಬ್ಲೋ ಮಾಡ್ಕೊಂಡಿದ್ದೆ ಬಲೂನ್ಸ್ನ. ಸೊ ಈ ಸಲ ಬಾಯಲ್ಲೇ ಬ್ಲೋ ಮಾಡೋದು. ಯಾರೂ ಬಾಯಲ್ಲಿ ಬ್ಲೋ ಮಾಡೋಕ್ಕೆ ಹೋಗಬೇಡಿ, ತುಂಬ ತೊಂದರೆ ಅದು. ಸೊ ಬಟ್ ನಾನೀಗ ಅರ್ಜೆಂಟಿಗೋಸ್ಕರ ಇದರಲ್ಲೇ ಮಾಡ್ತಿದ್ದೀನಿ. ಸೊ ನಾನು ಅದು ಕೂಡ ಲೈಕ್ ನನ್ನ ಹತ್ರ ಗಮ್ ಟೇಪ್ ಇರಲಿಲ್ಲ, ಅದನ್ನು ನಾನು ಬ್ಲಿಂಕೆಟಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು. ಸೊ ನನಗಿದು ಗೊತ್ತಿರಲಿಲ್ಲ, ನಂಗೆ ನೆನಪು ಆಗಲಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್. ಓಕೆ ನೈಸ್. ಬಲೂನ್ಸ್ ಎಲ್ಲ ಯಾವ್ದು ಸರಿಯಾಗಿದೆ ಗೊತ್ತಿಲ್ಲ, ಎಷ್ಟಿದೆ ನೋಡ್ಕೊಳ್ಳೋಣ. ಎಲ್ಲನೂ ತೆಗೆದಾಕೊಂಡು ಇಷ್ಟೇನಾ, ಇನ್ನೂ ಏನಾದರೂ ಇದೆ? ಇಷ್ಟೇ. ಸೊ ಕಮ್ಮಿ ಬಲೂನ್ಸ್ ಇದೆ, ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗೇ ಮಾಡೋಣ. ಹ್ಯಾಪಿ ಬರ್ಡೇ ರಿಬ್ಬನ್ ಕೊಟ್ಟಿದ್ದಾರೆ. ಸೊ ಅದು ಇದು ಇದೆ. ಆ್ಯಂಡ್ ದೊಡ್ಡದಾಗಿ ಬಲೂನ್ನ ಬ್ಲೋ ಮಾಡೋಕ್ಕೆ ಇದು ಇದೆ, 2 ಇದೆ. ಸೊ ಇದನ್ನು ಲೈಕ್ ಹೇಗೋ ಮ್ಯಾನೇಜ್ ಮಾಡ್ಬೋದು. ಎಸ್ ನೈಸ್, ಓಕೆ ಪರವಾಗಿಲ್ಲ. ಸೊ ಬಲೂನ್ನ ಬ್ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಎಷ್ಟು ಇಟ್ಟಿದ್ದಾರೆ ದೇವರಿಗೆ ಗೊತ್ತು. ಟೋಟಲಾಗಿ 30 ಪೀಸಸ್ ಅಂತ ಕೊಟ್ಟಿದ್ದಾರೆ. ಸೊ 15 ಇರ್ಬೋದು ಮೋಸ್ಟ್ ಆಫ್ಲಿ. ಲೆಟ್ಸ್ ಸ್ಟಾರ್ಟ್ ಬ್ಲೋಯಿಂಗ್ ದ ಬಲೂನ್. ಎಲ್ಲದಕ್ಕಿಂತ ಮುಂಚೆ ನಾನೀಗ ಫಸ್ಟಿಗೆ ಸ್ವಿಗ್ಗಿನಲ್ಲಿ ನಾನು ಕೇಕ್ನ ಆರ್ಡ್ರ್ ಮಾಡ್ತೀನಿ. ಯಾಕಂತ ಹೇಳಿದರೆ ತುಂಬ ಮಳೆ ಬರ್ತಾಯಿದೆ, ಹೆವಿ ರೇನ್ ಬರ್ತಾಯಿದೆ ಇಲ್ಲಿ. ಹಾಗಾಗಿ ನಾನು ಫಸ್ಟಿಗೆ ಕೇಕ್ನ ಆರ್ಡ್ರ್ ಮಾಡ್ತೀನಿ. ಸೊ ಕೇಕ್ಗೆ ರೇಟ್ ಬಂದುಬಿಟ್ಟು 425. ಆ್ಯಂಡ್ ನನ್ನ ಪಪ್ಪನಿಗೆ ಚಿಪ್ಸ್ ಅಂದರೆ ಬನಾನಾ ಚಿಪ್ಸ್ ಅಂದರೆ ಸಖತ್ ಇಷ್ಟ, ಅದಕ್ಕೋಸ್ಕರ ಅದನ್ನು ಆರ್ಡ್ರ್ ಮಾಡ್ತಿದ್ದೀನಿ. ಅದು 175 ಗ್ರಾಮಿಗೆ ಬಂದು 90 ರುಪೀಸ್. ಆ್ಯಂಡ್ ಇನ್ನೊಂದು ಮಿಕ್ಸರು ನನ್ನ ಪಪ್ಪನಿಗೆ ತುಂಬ ಇಷ್ಟ. ವರ್ಕಿಗೆ ಹೋಗಬೇಕಾದ್ರೆ ಚಿಪ್ಸು ಮಿಕ್ಸರು ಎಲ್ಲನೂ ತಿಂಡಿ ತರೋರು ಬೇಕ್ರಿಯಿಂದ. ಸೊ ಈ ಸಲ ಅವ್ರ ಬರ್ತ್ಡೇಗೆ ಅಂತೇಳಿ ಹೇಳಿ. ಸೊ 60 ರುಪೀಸ್ ಮಿಕ್ಸರಿಗೆ 200 ಗ್ರಾಮ್ಸ್ ಏನಿದೆ, ಹೌದು 200 ಗ್ರಾಮ್ಸ್ ಇದೆ. ಸೊ ಇದನ್ನು ಆರ್ಡ್ರ್ ಮಾಡ್ತಿದ್ದೀನಿ. ಸೊ ಇದು ಟೋಟಲ್ ಬಿಲ್ ಬಂದು 575 ಆಗ್ತದೆ. ಬಟ್ ನನಗೆ ಇಲ್ಲಿ ಡಿಸ್ಕೌಂಟ್ ಬಂದುಬಿಟ್ಟು 550ಗೆ ನನಗೆ ಸಿಗ್ತಾ ಇದೆ ಇಷ್ಟು ಐಟಮ್ಸ್. ಸೊ ಎವ್ರಿಥಿಂಗ್ ಇಸ್ ಓಕೆ ನೈಸ್ ಅಂತ ಹೇಳ್ಬೋದು. ಸೊ 551ಗೆ ನನಗೆ ಇದು ಐಟಮ್ ಸಿಗ್ತದೆ. ಸೊ ಇದನ್ನು ಆರ್ಡ್ರ್ ಮಾಡಿಬಿಡ್ತೀನಿ. ಪೇ ಆನ್ ಡೆಲಿವರಿ ನಾನು ಮಾಡ್ತಾಯಿದ್ದೀನಿ. ಪೇ ಆನ್ ಡೆಲಿವರಿ ಕೊಡ್ತಾಯಿದ್ದೀನಿ. ಬಿಕಾಸ್ ಬಂದಾಗಲಿ ಪೇ ಮಾಡೋದು ಬೆಸ್ಟ್ ಅಂತ ಅನಿಸ್ತು ನನಗೆ, ಅದಕ್ಕೋಸ್ಕರ. ಎಸ್, ಆರ್ಡರ್ ಪ್ಲೀಸ್. ಎಸ್, ಡನ್. ಸೊ ನಾವು ಈಗ ಇದನ್ನು ಶುರು ಮಾಡ್ಕೊಳ್ಳೋಣ. ಎಸ್, ನಾಲ್ಕು ಬಲೂನ್ಸ್ನ ನಾನು ಈ ಥರ ಟೈ ಮಾಡಿಟ್ಟಿದ್ದೀನಿ. ಪಿಂಕ್ ಮತ್ತು ವೈಟು ಜೋಡಿ ಮಾಡಿ ಟೋಟಲಾಗಿ 14 ಇದೆ. ಸೊ ನೆಕ್ಸ್ಟು
ಇದನ್ನು ಬ್ಲೋ ಮಾಡಬೇಕು. ಇದನ್ನು ಬ್ಲೋ ಮಾಡಿ ನಂತರ ಇದು ಫಸ್ಟಿಗೆ ನಂತರ ಇದನ್ನು ಸೆಟ್ ಮಾಡಬೇಕು. ಕೇಕ್ ಆನ್ ದಿ ವೇ ಇದೆ, ಸೊ ಅದನ್ನು ನೋಡ್ಕೊಳ್ಬೇಕು, ಇದನ್ನು ನೋಡ್ಕೊಳ್ಬೇಕು. ಸೊ ಲೆಟ್ಸ್ ಸಿ ಟುಗೆದರ್. ಡೆಕೋರೇಷನ್ಸ್ ಆಗಿದೆ. ನನಗೆ ಈ ಸರ್ಕಲ್ನಲ್ಲಿ ಮಾಡಬೇಕನ್ನೋ ತುಂಬಾ ಆಸೆ ಇತ್ತು. ಬಿಕಾಸ್ ನಾನು ಮೊಬೈಲ್ನಲ್ಲೆಲ್ಲ ನೋಡ್ತಾ ಇದ್ದೆ ಡೆಕೋರೇಷನ್ಸ್ ಇದೆಲ್ಲ, ಮಕ್ಕಳ ಬರ್ತ್ಡೇ ಎಲ್ಲ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಬೇರೆ ಕಡೆ ಬರ್ತ್ಡೇಸ್ ಎಲ್ಲ ಫಂಕ್ಷನ್ಸಿಗೆಲ್ಲ ಹೋದಾಗ ಮಾಡ್ತಾ ಇದ್ದಿದ್ದು ಎಲ್ಲ ನೋಡಿ ನನಗೆ ತುಂಬ ಆಸೆ ಇತ್ತು ಮಾಡಬೇಕಂತ ಹೇಳಿ. ಫೈನಲಿ ಮಾಡಿದೆ ನನ್ನ ಡ್ಯಾಡಿ ಬರ್ತ್ಡೇಗೆ. ಸೊ ಇವತ್ತು ಡಿಸೆಂಬರ್ 3 ನನ್ನ ಪಪ್ಪನ ಬರ್ತ್ಡೇ. ಸೊ ಅವರಿಗೊಂದು ಪುಟ್ಟ ವಿಡಿಯೋ ಮಾಡಿದ್ದೆ, ಅದು ಎಲ್ಲ ಫೋಟೋಸ್ ಕಲರ್ಸ್ ಮಾಡಿ ಒಟ್ಟಿನಲ್ಲಿ ಎಲ್ಲನೂ ಮಿಕ್ಸಪ್ ಮಾಡಿ ಮಾಡಿದ್ದೆ. ಸೊ ಈಗ ಬರ್ತ್ಡೇ ಸೆಲೆಬ್ರೇಷನ್ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅವರು ರೆಡಿ ಆಗಲಿಲ್ಲ ಇನ್ನು ರೆಡಿ ಆಗಬೇಕಷ್ಟೇ. ಈಗ ಟೈಮ್ 9 ಆಯಿತು. ನನ್ನ ಡೆಕೋರೇಷನ್ ಮಾಡುವಾಗಲೂ ಲೇಟ್ ಆಯಿತು. ಆ್ಯಂಡ್ ಐಟಮ್ಸ್ ಕೆಲವೆಲ್ಲ ತರೋಕ್ಕಿತ್ತು. ಸೊ ಇದು ಸರ್ಗೆ ಸುತ್ತಿಸುವಾಗಲೇ ಟೈಮ್ ಆಯಿತು. ಆ್ಯಂಡ್ ಮಳೆನೂ ಜೋರಾಗಿ ಬರ್ತಿತ್ತು. ಸೊ ಲೇಟ್ ಆಯಿತು. ಸೊ ಡೆಕೋರೇಷನ್ ಹೇಗಿದೆ ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬಿಕಾಸ್ ಈ ಡೆಕೋರೇಷನ್ ಇಂದ ನನ್ನ ಪಪ್ಪ ಖುಷಿ ಪಡ್ತಾರೆ, ಜೊತೆಗೆ ಡೆಕೋರೇಷನ್ ಮಾಡಿದ ನನಗೂ ಕೂಡ ಖುಷಿ ಆಗುತ್ತೆ ನಿಮ್ಮ ಕಮೆಂಟಿಂದ, ನಿಮ್ಮ ಲೈಕ್ಸಿಂದ. ಸೊ ಇದನ್ನು ಮರಿಬೇಡಿ. ಸೊ ಎಸ್, ನನ್ನ ಪಪ್ಪನೂ ರೆಡಿಯಾಗಲಿ, ನಾನು ರೆಡಿಯಾಗಿ ಬರ್ತೀನಿ, ಮಮ್ಮಿನೂ ರೆಡಿಯಾಗಿ ಬರ್ತಾರೆ. ಸೊ ರೆಡಿಯಾಗಿ ಸಿಗ್ತೀವಿ. ಪಪ್ಪ ಮತ್ತು ನಾನು ರೆಡಿಯಾಗಿದ್ದೀವಿ. ಇಬ್ಬರು ಮ್ಯಾಚಿಂಗ್ ಬಲೂನ್ಸ ಮ್ಯಾಚಿಂಗ್ ಎಲ್ಲನೂ ಮ್ಯಾಚಿಂಗ್ ಇದೆ. ಸೊ ಹೇಗಿದೆ ಡೆಕೋರೇಷನ್ ಪಪ್ಪ? ಕ್ವೆಶನ್ ಮಾಡುವ, ಹೇಗಿದೆ ಡೆಕೋರೇಷನ್? ಇದು ಡೆಕೋರೇಷನ್ ಸೂಪರ್ ಆಗಿದೆ. ಡೆಕೋರೇಷನ್ ಒಟ್ಟಿನಲ್ಲಿ ಸೂಪರ್ ಆಗಿದೆ. ಎಷ್ಟು ಮಾರ್ಕ್ ಕೊಡ್ತಾರೆ ಅನ್ನೋದೊಂದು ಕ್ವೆಶನ್ ಮಾಡೋಣ. ಎಷ್ಟು ಮಾರ್ಕ್ ಕೊಡ್ತೀರಾ ಅದಕ್ಕೆ? ಒಂದು 85 ಮಾರ್ಕ್ಗಿಂತ ಕಡಿಮೆ ಇತ್ತು. 85 ಮಾರ್ಕ್ಗಿಂತ ಕಡಿಮೆ ಇಲ್ಲ. ಹಾಗಾದ್ರೆ 15 ಮಾರ್ಕ್ ಯಾಕೆ ಕಮ್ಮಿ ಆಯ್ತು? ಕಡಿಮೆ ಮಾಡಿದ್ದು ಯಾಕೋಸ್ಕರ? ಯಾಕೆ? ಸಾಕಷ್ಟೇ ಯಪ್ಪೋ, ಸಾಕಾಗಲ್ಲ ಯಪ್ಪೋ. ತುಂಬ ಕಷ್ಟಪಟ್ಟು ಇದು ಮಾಡಿ ಡೆಕೋರೇಷನ್ ಮಾಡಿದ್ದೀನಿ. 85 15 ಮಾರ್ಕ್ ಕಮ್ಮಿ ಆಗಿದೆ ಅಂದರೆ ಯಾಕೋಸ್ಕರ? ಕಡಿಮೆ ಮಾಡಿದ್ದು ಯಾಕೋಸ್ಕರ? ಸಾಕು ಅಂತ ಅಷ್ಟೇ. ಸಾಕಾಗುತ್ತಾ 85? ಕೆಲವರು 80 ಮಾರ್ಕ್ ಕೊಟ್ಟಿದ್ದಾರೆ, ಇನ್ನು ಒಬ್ಬರು 9.8 ಕೊಟ್ಟಿದ್ದಾರೆ.
ನೀವು 85 ಮಾರ್ಕ್ ಕೊಟ್ಟಿದ್ದೀರಾ. ಸೊ 85 ಮಾರ್ಕು. ಶರ್ಟ್ ಹೇಗಿದೆ? ಸೂಪರ್ ಆಗಿ. ನಾನು ಕೊಡಿಸಿದಂಥ ಶರ್ಟ್ ಒಂದು ಟೈಮ್ನಲ್ಲಿ ಕೊಡಿಸಿದ್ದೆ ಅವರಿಗೆ, ದೀಪಾವಳಿಗೆ ಕೊಡಿಸಿದ್ದನ್ನ ಈಗ ಹೊಲಿಸ್ಕೊಂಡು ಹಾಕ್ಕೊಂಡಿದ್ದಾರೆ. ಹಾಗೇ ಇಟ್ಟಿದ್ರು, ಈಗ ಹಾಕ್ಕೊಂಡಿದ್ದಾರೆ. ನಂತರ ಕ್ವೆಶನ್, ಕೇಕ್ ಹೇಗಿದೆ? ಕೇಕ್ ಸೂಪರ್ ಆಗಿ. ಕೇಕ್ ಅದರಲ್ಲಿ ಚಿಟ್ಟೆಗಳಿವೆ, ಸೇಮ್ ಕಲರ್, ಏನು ಚೇಂಜಸ್ ಇಲ್ಲ. ಸ್ವಲ್ಪ ಪರ್ಪಲ್ ಕಲರ್ನ, ಈ ಡ್ರೆಸ್ ಕಲರ್ ಒಂದು ಪರ್ಪಲ್ ಒಂಚೂರು ಆ್ಯಡ್ ಆಗಿದೆ, ಪರ್ಪಲ್ ವೈಟು ಒಂಥರ ಹಾಗೆ ಕೇಕ್. ಆ್ಯಂಡ್ ನಂತರ ಯಾವ ಕ್ವೆಶನ್ ಇದೆ? ನಂತರ ಯಾವ ಕ್ವೆಶನ್ ಇಲ್ಲ. ಒಟ್ಟಿನಲ್ಲಿ ಖುಷಿ ಆಯ್ತಾ? ನಿಜವಾಗಿ ಖುಷಿ ಆಯ್ತು. ಒಟ್ಟಿನಲ್ಲಿ ಡೆಕೋರೇಷನು ಖುಷಿ ಆಯಿತು, ಕೇಕು ಖುಷಿ ಆಯಿತು. ಇದು 3ನೇ ಸಲ ಬರ್ತ್ಡೇ ಮಾಡ್ತಾ ಇರೋದು. ಫಸ್ಟ್ ಬರ್ತ್ಡೇಗೆ ನಾನು ಬ್ಲೂ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಇದು ಬಲೂನ್ಸ್ ಹಾಕಿದ್ದೆ. ಅದು ಈ ಥರ ಸರ್ಕಲಲ್ಲಿ ಸ್ವಲ್ಪ ಹೀಗೆ ಬರುತ್ತೆ ಲೈಟಾಗಿ. ನೆಕ್ಸ್ಟ್ ಸೆಕೆಂಡ್ ಟೈಮ್ ಬರ್ತ್ಡೇ ಮಾಡಿದಾಗ ಫುಲ್ ರೆಕ್ಟ್ಯಾಂಗಲ್ ಶೇಪಲ್ಲಿ ಒಂಥರ ಬಂದಿತ್ತು, ಹಾಗೆ ಮಾಡಿದೆ. ವೀಡಿಯೋಸ್ ಎಲ್ಲನೂ ಇದೆ, ನೋಡ್ಬೋದು. ಸೊ ಆ ಥರ ಶೇಪ್ ಮಾಡಿದೆ. ಈ ಸಲ ಸರ್ಕಲ್ ಶೇಪ್ ಮಾಡಲೇಬೇಕು ಅಂತ ಹೇಳಿ ಪಣ ತೊಟ್ಟು ಕಷ್ಟವಿಟ್ಟು ಮಾಡಿದ್ದಾನೆ. ಸರ್ಕಲ್ಗೆ ಬರಲೇಬೇಕು ಅಂತ ಹೇಳಿ ಮಾಡಿದ್ದೀನಿ. ಬಿಕಾಸ್ ಈ ಥರ ಸರ್ಕಲ್ ಶೇಪಿದು ಡೆಕೋರೇಷನ್ ಬೇರೆ ಕಡೆ ನಾವು ಮಾಡ್ಸೋಕ್ಕೆ ಹೇಳಿದ್ರೆ ತುಂಬ ಖರ್ಚಾಗುತ್ತೆ. ಬಟ್ ಇದರಲ್ಲಿ ಒಂದು ಮಿಸ್ಸಿಂಗ್ ಅಂದರೆ ಒಂದು ಲೈಟಿಂಗಲ್ಲಿ ನಾವು ಈ ಥರ ಲೈಟಿಂಗ್ಸ್ ಹಾಕಿದ್ದೀವಿ. ಆ್ಯಂಡ್ ನಂತರ ಬಂದುಬಿಟ್ಟು ಇಲ್ಲಿ ಏಜ್ ಹಾಕ್ತಾರೆ, ಏಜ್ ಮತ್ತು ಹೆಸರು ಲೈಟಿಂಗ್ಸಲ್ಲಿ ಹಾಕ್ತಾರೆ. ಅದು ಎರಡಿಲ್ಲ, ಅದೆರಡು ಪರ್ಪಸ್ಫುಲಿ ಹಾಕಲಿಲ್ಲ. ಹೆಸರು ಹಾಕ್ಬೋದಿತ್ತು, ಏಜ್ ನಾನು ಹಾಕಲಿಲ್ಲ, ಮೆನ್ಷನ್ ಮಾಡಲಿಲ್ಲ. ಅದು ನಾವು ಲೈಟಿಂಗ್ಸ್ ತರಿಸ್ಬೇಕಾಗುತ್ತೆ, ಆ ಥರ ಲೈಟಿಂಗ್ಸ್. ಸೊ ಅದು ತರಿಸುವಷ್ಟು ಟೈಮೂ ಇರಲಿಲ್ಲ ನಮಗೆ. 2ನೇ ತಾರೀಕು ಅಂದರೆ ನಿನ್ನೆ ಶುರು ಮಾಡಿದ್ದು, ನಿನ್ನೆ ಐಡಿಯಾ ಮಾಡ್ಕೊಂಡು ಹೋಗಿದ್ದು. ನಿನ್ನೆ ಒಂದು ಕಡೆ ಹೋಗ್ಲಿಕ್ಕಿತ್ತು, ಅಲ್ಲಿಂದ ನನಗೆ ಇದೊಂದು ತಗೊಳ್ಳಿಕ್ಕೆ ಹೆಲ್ಪ್ಫುಲ್ ಆಯಿತು ಒಬ್ಬರಿಂದ. ಅದು ಅವ್ರ ಹೆಸರು ಹೇಳಲ್ಲ, ಬಟ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿಂದನೇ. ತುಂಬ 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 ಥ್ಯಾಂಕ್ಸ್. ಸೊ ಅವರಿಗೆ ತುಂಬ ಥ್ಯಾಂಕ್ಸ್. ಬಿಕಾಸ್ ಅವರು ಇಲ್ಲಿ ಲೈಕ್ ಅಲ್ಲಿ ಒಂದ್ಸಲ ನೆನಪು ಮಾಡ್ದಿದ್ದಿದ್ರೆ ನನಗೂ ನೆನಪಾಗ್ತಿರ್ಲಿಲ್ಲ. ಉಡುಪಿಗೆ ಓಡಬೇಕಿತ್ತು, ಒಂದು ರಾತ್ರಿ ಆದರೂ ಓಡಲೇಬೇಕಿತ್ತು, ಅಥವಾ ಇವತ್ತು ಬೆಳಗಾದರೂ ಕೂಡ ಹೋಗಲೇಬೇಕಿತ್ತು. ಬಟ್ ಇದು ತಂದಿದ್ದು ಕೂಡ ಯಾರಿಗೆ ಗೊತ್ತಿಲ್ಲ, ನನ್ನ ಅಮ್ಮನಿಗೂ ಗೊತ್ತಿಲ್ಲ, ಅಪ್ಪನಿಗೂ ಗೊತ್ತಿಲ್ಲ, ಕಬಟ್ನಲ್ಲಿ ಇಟ್ಟಿದ್ದೆ. ಸೊ ಪಿಂಕ್ ಕಲರ್ ಬೇಕು ಅಂತ ಹೇಳಿ ತಗೊಂಡಿದ್ದೆ. ಸೊ ಪಿಂಕಿ ಪಾಂಗಿ, ಸೊ 3 ಜನ ಸಹ ಪಿಂಕ್. ಅಮ್ಮನೂ ರೆಡಿಯಾಗಿದ್ದಾರೆ, ಆಚೆ ಈಚೆ ಓಡ್ತಾ ಇದ್ದಾರೆ. ಸೊ ನೋಡೋಣ, ಕೇಕ್ ಕಟಿಂಗ್ ಸ್ಟಾರ್ಟ್ ಮಾಡೋಣ. ಈ ಲೈಟ್ ಆಫ್ ಮಾಡಿದ ನಂತರ ಹೇಗೆ ಕಾಣುತ್ತೆ ಅದು ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಎಸ್, ಹೇಗಿದೆ ಲೈಟ್ ಆಫ್ ಮಾಡಿದರೆ ಹೇಗೆ ಕಾಣುತ್ತೆ? ಸೂಪರ್ ಇದೆ ಅಲ್ವಾ? ಇದು ನೋಡಿದರೆ ಮೆಹಂದಿ ಫಂಕ್ಷನಿಗೆಲ್ಲ ಈ ಥರ ಲೈಟಿಂಗ್ಸ್ ಹಾಕ್ತಾರಲ್ವ, ಹಾಗೆ ಇದೆ ನೋಡೋಕ್ಕೆ. ತುಂಬ 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 ಚೆನ್ನಾಗಿದೆ. ಸೊ ಇಲ್ಲಿದು ಲೈಟ್ ಆಫ್ ಮಾಡಿಬಿಡೋಣ. ಒಂದು ವಿಷಯ ಹೇಳೋದು ಮಾಡ್ತಾಯಿತ್ತು. ಇದು ನನಗೆ ನಮ್ಮ ಮೊಬೈಲ್ ಅವರು ನನಗೆ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾಗ ನನಗೆ ಇದು ಗಿಫ್ಟಾಗಿ ಕೊಟ್ಟಿದ್ರು, ಸ್ಪೀಕರ್. ಸೊ ನಾನು ಫಸ್ಟ್ ಆ್ಯಕ್ಟ್ ಮಾಡಿದ ಮೂವಿ ಶಂಕರ ಮೂವಿ ಅಲ್ಲಿ ನೋಡಬೇಕು, ಯೂಟ್ಯೂಬಲ್ಲಿ ಬಂದಾಗ ನೋಡಬೇಕು ಅಂತ ಹೇಳಿ ಈ ಸ್ಪೀಕರ್ನ ಹಾಗೆ ಇಟ್ಟಿದ್ದೆ, ನೋಡಬೇಕು ಅಂತ ಹೇಳಿ. ಬಟ್ ಈ ಸಲ ನಾನು ಅದು ಫಸ್ಟಾಗಿ ಯೂಸ್ ಮಾಡ್ತಿದ್ದೆ ನನ್ನ ಪಪ್ಪನ ಬರ್ತ್ಡೇಗೆ. ಇದು ತುಂಬ ಖುಷಿ ಇದೆ. ಸೊ ಪದ್ಯಕ್ಕೆಲ್ಲ ಯೂಸ್ ಆಯಿತು ಇವತ್ತಿಗೆ. ಸೊ ತುಂಬ ಖುಷಿಯಲ್ಲಿದ್ದೀನಿ. ಸೊ ಬರ್ತ್ಡೇಗೆ ಸ್ಟಾರ್ಟ್ ಮಾಡೋ. ಫಸ್ಟ್ ಫೋಟೋ ಎಲ್ಲ ತೆಕ್ಕೊಂಡು ಬಿಡಬೇಕು, ನಂತರ ಆಗಲ್ಲ. ಸೊ ಫೋಟೋ ತೆಕ್ಕೊಂಡು ಬಿಡೋಣ.
ನೀನು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಎಸ್, ಫೈನಲಿ ನನ್ನ ಅಪ್ಪನ ಬರ್ತ್ಡೇ ಮುಗೀತು, ಗಮ್ಮತ್ತಾಯಿತು. ಇನ್ನು ನೆಕ್ಸ್ಟ್ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡೋಣ. ತುಂಬ ಖುಷಿ ಆಯಿತು. ಲೈಟಿಂಗ್ಸು, ಈ ಖುಷಿ, ಡ್ಯಾನ್ಸು, ಅಪ್ ಆ್ಯಂಡ್ ಡ್ಯಾನ್ಸು ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತೇಳಿ ಹೇಳಿ. ನಾರ್ಮಲಾಗಿ ಕೇಕ್ ಕಟ್ಟಿಂಗ್. ಆ್ಯಂಡ್ ಇದನ್ನು ನನ್ನ ಸ್ಟ್ಯಾಂಡ್, ನಾವು ಮೊಬೈಲ್ ಸ್ಟ್ಯಾಂಡ್ ಅಂತೂ ಅಲ್ಲ, ಇದು ನನ್ನ ಪೇಂಟಿಂಗ್, ನಾನು ಕ್ಯಾನ್ವಸ್ ಪೇಂಟಿಂಗ್ ಮಾಡುವಂತಹ ಸ್ಟ್ಯಾಂಡಲ್ಲಿ ಹೇಗೋ ಬ್ಯಾಲೆನ್ಸ್ ಮಾಡಿ ನಿಲ್ಲಿಸಿದ್ದೀನಿ. ಸೊ ಇಟ್ಸ್ ತುಂಬ ಖುಷಿ ಆಗುತ್ತೆ. ಏನೇ ಆದರೂ ಇದ್ದದ್ರಲ್ಲಿ ಸುಧಾರಿಸ್ಕೊಂಡು ಹೋಗ್ಬೇಕು ಅಂತೇಳಿ ಹೇಳಿ ನನ್ನ ಅಪ್ಪ ಅಮ್ಮ ಹೇಳ್ತಾರೆ. ಸೊ ಹಾಗೆ ಇವತ್ತು ಇದ್ದದ್ರಲ್ಲಿ ಪುಟ್ಟದಾಗಿ ಮಾಡಿದ್ರು ಕೂಡ ತುಂಬ ಖುಷಿ ಕೊಟ್ಟಿದೆ, ತುಂಬ 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 ಖುಷಿ ಕೊಟ್ಟಿದೆ. ಅದು ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಕೊಟ್ಟಿದೆ. ಅದು ನೀವು ನೋಡಿರ್ಬೋದು, ಎಲ್ಲರೂ ನೋಡಿದವರಿಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತೊಂದು ಈ ಸ್ಪೀಕರ್ ಇಲ್ದಿದ್ದರೆ ನನಗೆ ಇವತ್ತು ಸಾಂಗ್ ಪ್ಲೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಸ್ಪೀಕರ್ ಸಿಕ್ಕಿದ್ದು ನನಗೆ ನಮ್ಮ ಮೊಬೈಲ್ ಕಡೆಯಿಂದ ನನಗೆ ಇದು ಸಿಕ್ಕಿದ್ದು ಗಿಫ್ಟು. ಸೊ ತುಂಬ 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 ಖುಷಿ ಆಯಿತು. ಲವ್ ಯು ಆಲ್. ಎಲ್ಲರೂ ವಿಡಿಯೋ ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಅಪ್ಪನಿಗೆ ವಿಶ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ರಘು ಪಾಂಡೇಶ್ವರ್ ಸರ್,
ಥ್ಯಾಂಕ್ ಯು ಸೋ ಮಚ್ ನನ್ನ ಪಪ್ಪನ ಬರ್ತ್ಡೇಗೆ ವಿಶ್ ಮಾಡಿದ್ದಕ್ಕೆ. ಲವ್ ಯು ಸೋ ಮಚ್ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಪಪ್ಪನಿಗೆ ಇವತ್ತು ನನಗೆ ಸಪೋರ್ಟ್ ಮಾಡಿ ಲೈಕ್ ಬರ್ತ್ಡೇಗೆ ಲೈಕ್ ಒಂಥರ ಅವರು ಕೂಡ ಖುಷಿಯಲ್ಲಿದ್ದರು ಬರ್ತ್ಡೇ ಆಗುವಾಗ. ಸೊ ಇಲ್ಲಾಂದರೆ ಬೇಡ ಬೇಡ ಅಂತ ಹೇಳ್ತಿದ್ರು. ಹೋದ ವರ್ಷ ಎಲ್ಲ ಬೇಡ ಬೇಡ ಹೇಳ್ತಿದ್ರು, ಈ ವರ್ಷ ಏನೂ ಹೇಳಲಿಲ್ಲ, ಸೈಲೆಂಟ್ ಆಗಿದ್ದರು. ತುಂಬ ಸೈಲೆಂಟಾಗಿ ತುಂಬ ಎಂಜಾಯ್ ಮಾಡಿದ್ದಾರೆ ಬರ್ತ್ಡೇನ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ತುಂಬ ಥ್ಯಾಂಕ್ಸ್. ನೋಡಿದವರಿಗೆ ತುಂಬ 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 ಥ್ಯಾಂಕ್ಸ್. ಲವ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೇಲೂ ಕೂಡ ನಿಮ್ಮ ಹಿರಿಯರ ಅಂದರೆ ಪೇರೆಂಟ್ಸ್ ಅವರ ಬರ್ತ್ಡೇ ಗಮ್ಮತ್ತಾಗಿ ಸೆಲೆಬ್ರೇಟ್ ಮಾಡಿ, ಅಪ್ಪ ಅಮ್ಮನಿಗೆ ಖುಷಿ ಕೊಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.